ಸ್ಪೈನಲ್ ಕಾರ್ಡ್ ನಮ್ಮ ಕತ್ತಿನ ಹತ್ರ ಜಾಯಿಂಟ್ ಹತ್ರ ಸೊಂಟದವರೆಗೂ 3 ಜಾಯಿಂಟ್ಗಳಿರುತ್ತೆ. ಈ ಸ್ಪೈನ್ ಇಂದ ಬರೋ ಎಲ್ಲಾ ಸಮಸ್ಯೆಗಳು ಮೇಲ್ಭಾಗದ ಕತ್ ಹತ್ರ ಬಂದ್ರೆ ಸರ್ವಿಕಲ್ ಸ್ಪೈನ್ ಲೌಸಿ, ಸ್ವಲ್ಪ ಕೆಳಗ್ ಬಂದ್ಮೇಲೆ ದೊರಾಸಿಕ್, ಹಾಗೆ ಇನ್ನೂ ಸ್ವಲ್ಪ ಕೆಳಗ್ ಬಂದ್ರೆ ಲೊಂಬರ್. ಈ ಲೊಂಬರ್ ಇಂದ ಜಾಯಿಂಟು ಡಿಸ್ಕ್ಸು ಆಗುತ್ತೆ. ಈ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ಡಿಸ್ಕ್ ಬಲಹೀನತೆ ಆಗೋದು, ಆ ಬೋನ್ ಸ್ಟ್ರೆಂತ್ ಕಡಿಮೆ ಆಗಿ ಅದ್ರ ಪಕ್ಕದಲ್ಲಿರೋ ಮಸಲ್ ಕೂಡ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಆ ಡಿಸ್ಕ್ಸ್ ಕದಲ್ತಿದ್ದಾಗ ಅದನ್ನ ಕದಲ್ದಂತೆ ಮಾಡೋದು ಆ ಮಸಲ್ಗಳನ್ನ ನರಗಳನ್ನ ಅದನ್ನ ಗ್ರಿಪ್ ಆಗಿ ಹಿಡ್ಕೋಬೇಕು. ಅವುಗಳನ್ನ ಹಿಡ್ಕೊಳ್ದೆ ಅವು ಬಲಹೀನತೆ ಆಗಿ ಪಕ್ಕಕ್ಕೆ ಸರಿತಿದ್ದಾಗ ಈ ಡಿಸ್ಕ್ ಕೂಡ ಜರುಗ್ತಿರುತ್ತೆ ಕದಲ್ದಾಗ. ಆದ್ರಿಂದ ಈ ಸ್ಪೈನಲ್ ಕಾರ್ಡ್ ಅಲ್ಲಿ ಸಮಸ್ಯೆಗಳು ಬರುತ್ತೆ. ಆದ್ರಿಂದ ಈ ಸ್ಪೈನ್ ಊರ್ಜಾ ಇದನ್ನ ನೋಡಿ, ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಇಂಥ ಸಮಸ್ಯೆಗಳನ್ನ ದೃಷ್ಟಿಲಿ ಇಟ್ಕೊಂಡು ರಿಲೀಸ್ ಮಾಡಿದ್ದಾರೆ. ಇದು 150 ವರ್ಷಗಳ ತೈಲಪಾಕ ವಿಧಾನ. ಆ ವಿಧಾನದಲ್ಲಿ ತಯಾರು ಮಾಡಿದ್ದಾರೆ. ತೈಲಪಾಕ ವಿಧಾನ ತುಂಬಾ ಶ್ರೇಷ್ಠ ಇಂಥದಕ್ಕೆ. ಯಾಕಂದ್ರೆ ತೈಲಪಾಕ ವಿಧಾನದಲ್ಲಿ ಮೂಲಿಕೆಗಳಿರುತ್ತೆ. ನಾವಿದ್ರಲ್ಲಿ ಬಳಸೋದು ಪ್ರಸಾರಿಣಿ, ಹಸುವಿನ ಹಾಲು, ನಾಟಿ ಹಸುವಿನ ಹಾಲು, ಹಾಗೇನೆ ಎಳ್ಳೆಣ್ಣೆ, ಏರಂಡ ತೈಲ ಅಂದ್ರೆ ಹರಳೆ ಎಣ್ಣೆ. ಇಂಥ ಮೂಲಿಕೆಗಳು ತುಂಬಾ ಇರುತ್ತೆ. ಬಲ ಇರುತ್ತೆ, ಅಶ್ವಗಂಧ ಇರುತ್ತೆ, ಪ್ರಸಾರಿಣಿ ಇರುತ್ತೆ, ಪಾರಿಜಾತ ಇರುತ್ತೆ. ಇವೆಲ್ಲವೂ ಕೂಡ ನೋವಿನ ಮೇಲೆ ಪ್ರಭಾವನ ತೋರಿಸುತ್ತೆ. ಇಂಥವು ಒಂದು 30-40 ಮೂಲಿಕೆಗಳಿರಬಹುದು. ಆ ಮೂಲಿಕೆಗಳನ್ನ ಎಣ್ಣೆಯಿಂದ ಪವರ್ ತೆಗಿತಾರೆ. ಅದೇ ತೈಲಪಾಕ ವಿಧಾನ. ಅದರಲ್ಲಿ ಹೀಟ್ ಇರುತ್ತೆ, ಒಂದು ಲಿಮಿಟೆಡ್ ಹೀಟ್. ಹೇಗಂದ್ರೆ ಹಾಗೆ ಬೇಯಿಸಿದ್ರೆ ಅದರಿಂದ ಮೆಡಿಸಿನ್ ಸಿಗಲ್ಲ. ಅಷ್ಟು ಶ್ರದ್ಧೆಯಿಂದ ಮೂಲಿಕೆಯಿಂದ ಎಷ್ಟು ಹೀಟ್ ಮಾಡಿದ್ರೆ ಒರಿಜಿನಲ್ ಆಗಿ ಪವರ್ ಹಾಳಾಗದೆ ಎಲ್ಲಾ ಪವರ್ ಟ್ರಾನ್ಸ್ಫರ್ ಆಗುತ್ತೆ. ಇದೇ ತೈಲಪಾಕ ವಿಧಾನ. ಆ ವಿಧಾನದಿಂದ ತಯಾರು ಮಾಡಿ ಇವು ಕ್ಯಾಪ್ಸುಲ್ಸ್. ಬಿ ಬೆಟರ್ ಅವರು ಸ್ಪೈನ್ ಊರ್ಜಾ ಕ್ಯಾಪ್ಸುಲ್ಸ್ ನ ತಯಾರು ಮಾಡಿದ್ದಾರೆ. ಈ ಊರ್ಜಾ ಅನ್ನೋದರ ಅರ್ಥ ಪ್ರಾಣಶಕ್ತಿ. ಮೂಲಿಕೆಗಳಲ್ಲಿರೋ ಪ್ರಾಣಶಕ್ತಿನ ನಿಮ್ಮ ಶರೀರದ ಒಳಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ತೈಲಪಾಕ ವಿಧಾನದಿಂದ. ಆದ್ರಿಂದ ಸ್ಪೈನಲ್ ಕಾರ್ಡ್ಗೆ ಸಂಬಂಧಿಸಿರೋ ಡಿಸ್ಕ್ ಏನಾದ್ರೂ ಕದಲಿದ್ರೆ ಆ ಡಿಸ್ಕ್ ಅಲ್ಲಿ ಡಿಜೆನರೇಟ್ ಅಂತಾರೆ. ಡಿಜೆನರೇಟಿವ್ ಅಂದ್ರೆ ಸವಿಯೋದು. ಈ ಸವಿಯೋ ಸಮಸ್ಯೆಗಳು ಈ ಡಿಸ್ಕ್ ಒಳಗಡೆ ಕುಶನ್ ಅನ್ನೋದು ಒಂದಿರುತ್ತೆ. ಈ ಕುಶನ್ ಅನ್ನೋದು ಏನಾಗುತ್ತೆ ಅಂದ್ರೆ ಪಕ್ಕಕ್ಕೆ ಜರುಗುತ್ತೆ, ಒಂದು ಶೇಪ್ ರೀತಿ ಪಕ್ಕಕ್ಕೆ ಬರುತ್ತೆ. ಸರ್ಜರಿ ಮಾಡಿ ಕಟ್ ಮಾಡಿ ರಿಮೂವ್ ಮಾಡ್ತಿರ್ತಾರೆ. ಯಾವಾಗ ಸುತ್ತ ಇರೋ ಮಸಲ್ಸ್ ಸ್ಟ್ರಾಂಗ್ ಆಗಿರುತ್ತೋ ಡಿಜೆನರೇಟ್ ಆದ್ರೂ ತಕ್ಷಣ ಪಕ್ಕಕ್ಕೆ ಸರಿಯಲ್ಲ ಅವು. ಆದ್ರಿಂದ ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾದಲ್ಲಿ ನಮಗ್ ಸಿಗೋ ಲಾಭಗಳೇನು ಅಂದ್ರೆ ಈ ಡಿಜೆನರೇಟ್ ನಿಂತು ಹೋಗುತ್ತೆ, ಮೂಳೆ ಸೌದೋಗೋದು, ಡಿಸ್ಕ್ ಸ್ಲಿಪ್ ಆಗೋದು, ಮೃದು ಆಗೋದು. ಇಂಥ ಸಮಸ್ಯೆಗಳಿಗೆ ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಅನ್ನೋದು ಕಾಪಾಡುತ್ತೆ. ಆಗ ಆಟೋಮೆಟಿಕ್ ಆಗಿ ಅದ್ರ ಸುತ್ತ ಇರೋ ಮಸಲ್ಸೇ ಆಗಿರ್ಲಿ, ನರ್ವ್ಸ್ ಆಗಿರ್ಲಿ ಒಳ್ಳೆ ಗ್ರಿಪ್ ತಗೊಳುತ್ತೆ, ಬಲವಾಗಿ ತಯಾರಾಗುತ್ತೆ. ಅದು ಆಯಿಲ್ ನಲ್ಲಿ ಇರುತ್ತೆ ಅಥವಾ ಕ್ಯಾಪ್ಸೂಲ್ ಕೂಡ. ಈ ಆಯಿಲ್ ಅನ್ನೋದು ಈ ತೈಲಪಾಕ ವಿಧಾನದಲ್ಲಿ ಆಯಿಲ್ ತಗೊಂಡು ಇವ್ರು ಏನ್ ಮಾಡಿದಾರಂದ್ರೆ ಇಂಟರ್ನಲ್ ಆಗಿ ತಗೊಳ್ಳೋದು ತುಂಬಾ ಶ್ರೇಷ್ಠವಾದ್ದು. ಆದ್ರಿಂದ ಇವರು ಸಾಫ್ಟ್ ಜೆಲ್ ಕ್ಯಾಪ್ಸೂಲ್ ತಯಾರು ಮಾಡಿದ್ದಾರೆ. ಆದ್ರಿಂದ ನಾವು ಕ್ಯಾಪ್ಸೂಲ್ ರೂಪದಲ್ಲಿ ಇದನ್ನ ಈಸಿಯಾಗಿ ನಾವು ತಗೋಬಹುದು. ಬಾಡಿ ಒಳಗ್ ಹೋದ್ಮೇಲೆ ಅದು ಗ್ರಾಜುಯಲ್ ಆಗಿ ಡೈಜೆಸ್ಟ್ ಆಗಿ ಸಮಸ್ಯೆ ಅನ್ನೋದನ್ನ ಕಡಿಮೆ ಮಾಡುತ್ತೆ. ಸಸ್ಟೈನ್ ರಿಲೀಸ್ ಅಂತ ಇಂಗ್ಲಿಷ್ ನಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ. ಆ ಟೈಪ್ ಅಲ್ಲಿ ಇದು ಕೂಡ ಸ್ವಲ್ಪ ರಕ್ತದಲ್ಲಿ ಸೇರ್ಕೊಂಡು ಶರೀರದಲ್ಲಿರೋ ಸಮಸ್ಯೆನ ಕಡಿಮೆ ಮಾಡುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ನಾವು ತುಂಬಾ ಕೇಸ್ಗಳಿಗೆ ಕೊಟ್ಟಿದೀವಿ. ಕೆಲಸ ಮಾಡೋರ್ಗೆ, ಭಾರ ಹೊರೋರ್ಗೆ, ಹಾಗೆ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋರ್ಗೆ. ಅವರು ತುಂಬಾ ಹೊತ್ತು ಟೈಪ್ ಮಾಡ್ಕೊಂಡಿರ್ತಾರೆ, ಬೆನ್ನಲ್ಲಿ ಸ್ಪೈನಲ್ ಕಾರ್ಡ್ಗೆ ನೋವು ಬರುತ್ತೆ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಬೆಳಗ್ಗೆ ರಾತ್ರಿ ಊಟ ಮಾಡದ್ಮೇಲೆ ಆಯುರ್ವೇದದಲ್ಲಿ ಏನಾಗುತ್ತಂದ್ರೆ ನಮ್ಮ ಆಹಾರ ವಿಧಾನದಲ್ಲೇ ಇರೋದ್ರಿಂದ ನಾವು ತಿಂದ ಮೇಲೆ ನಮ್ಮ ಆಹಾರದಲ್ಲಿ ಸೇರ್ಕೊಂಡು ನಮ್ಮ ಶರೀರನ ಚೆನ್ನಾಗಿ ಬಲಪಡಿಸುತ್ತೆ. ಆದ್ರಿಂದ ತಿಂದ ಮೇಲೆ ತಗೊಂಡ್ರೆ ಇಂಥ ಕ್ಯಾಲ್ಸಿಯಂ ಲೋಪ ಸಮಸ್ಯೆಗಳಾಗಿರೋದ್ರಿಂದ ಹಾಲು ಕಂಪಲ್ಸರಿಯಾಗಿ ತಗೋಬೇಕು ವಾಸಿ ಆಗೋವರೆಗೂ. ಹಾಲಲ್ಲಿ ಈ ಕ್ಯಾಪ್ಸೂಲ್ ತಗೊಳ್ಳೋದ್ರಿಂದ ಕ್ಯಾಲ್ಸಿಯಂ ಕೂಡ ಶರೀರಕ್ಕೆ ಸಿಗುತ್ತೆ. ಆಗ ಬೋನ್ಸ್ ಅಂಡ್ ನರ್ವ್ಸ್ ಅಂಡ್ ಮಸಲ್ಸ್ ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ಸ್ಟ್ರಾಂಗ್ ಆಗ್ತವೆ. ಆದ್ರಿಂದ ಈ ಸುತ್ತಮುತ್ತ ಇರೋ ಗ್ರಿಪ್, ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಇರೋ ಗ್ರಿಪ್ ಕೂಡ ಬಲಗೊಳ್ಳುತ್ತೆ. ಆದ್ರಿಂದ ಸ್ಪೈನಲ್ ಕಾರ್ಡ್ಗಿರೋ ಸಮಸ್ಯೆಗಳು ಗುಣವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ರಾಡಕ್ಟ್ ಅಲ್ಲಿ ಎಷ್ಟು ಅದ್ಭುತವಾದ ರಿಸಲ್ಟ್ಸ್ ಇದೆ ಅಂತ. ಇನ್ಯಾಕೆ ತಡ, ಕೂಡ್ಲೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ, ಉಚಿತ ಡೆಲಿವರಿ ಕೂಡ ಇರುತ್ತೆ. ಬಿ ಬೆಟರ್ ಕಂಪನಿ ಔಷಧ ನಾನು ನನ್ನ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದೀವಿ. ಡೈಲಿ 2 ಡೋಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿ ಬೆಟರ್ ಅವರ ಅಶ್ವಗಂಧನ ಯೂಸ್ ಮಾಡ್ತಾ ಇದ್ದೀನಿ. ನೋವೆಲ್ಲ ಕಮ್ಮಿ ಆಗಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇಲ್ಲ. 2 ಬಾಟ್ಲ್ ಯೂಸ್ ಮಾಡಿದ್ಮೇಲೆ ಮುಕ್ಕಾಲ್ ಭಾಗ ನೋವಾಯ್ತು. ಬಾಡಿಯಲ್ಲಿ ಏನೋ ಒಂಥರ ಉತ್ಸಾಹ. ಪ್ರತಿಯೊಬ್ರು ಕೂಡ ಇದನ್ನ ನಂಬಿ ನೀವು ಬಳಸಬಹುದು. ಬಿ ಬೆಟರ್ ಅವರ ಟ್ಯಾಬ್ಲೆಟ್ ಅನ್ನ ತರಿಸ್ಕೊಂಡು ತಿಂದ್ಮೇಲೆ ನೋವೆಲ್ಲ ಕಮ್ಮಿ ಆಯ್ತು. ಬಿ ಬೆಟರ್ ಜಾಯಿಂಟ್ ಸಪೋರ್ಟ್ ಆರ್ಡರ್ ಮಾಡಿ ನಾನು ತಗೊಂಡೆ. 1.5 ತಿಂಗಳಲ್ಲಿ ನನ್ನ ಕಾಲ್ ನೋವೆಲ್ಲ ಪೂರ್ತಿಯಾಗಿ ಗುಣ ಆಯ್ತು. ಬಿ ಬೆಟರ್ ಮಧುಮೇಹ ಟ್ಯಾಬ್ಲೆಟ್ ತಗೊಂಡೆ, 6 ತಿಂಗಳು ಯೂಸ್ ಮಾಡಿದೆ, ನಂಗೆ ಒಳ್ಳೆ ರಿಸಲ್ಟ್ ಬಂತು. ನಾನೇ 2 ಬಾಕ್ಸ್ ಯೂಸ್ ಮಾಡಿದ್ಮೇಲೆ ಪೂರ್ತಿ ರಿಸಲ್ಟ್ ಬಂತು. 55 ದಿನದಲ್ಲಿ ಎಲ್ಲವೂ ಕೂಡ ಕಮ್ಮಿ ಆಯ್ತು. ತುಂಬಾ ಸಂತೋಷವಾಗಿದ್ದೀನಿ. 1 ತಿಂಗಳಲ್ಲಿ ಎಲ್ಲವೂ ಕೂಡ ಗುಣ ಆಗ್ಬಿಟ್ಟಿದೆ. ಸಂತೋಷವಾಗಿದ್ದೀನಿ. ಈ ಔಷಧ ಬಿ ಬೆಟರ್ನ ಆಯುರ್ವೇದಿಕ್ ಔಷಧವಾಗಿದೆ, ತುಂಬಾ ಚೆನ್ನಾಗಿದೆ. ನಿಯಮಿತವಾಗಿ ಬಳಸ್ತಾ ಇದ್ದೀನಿ, ಅತ್ಯುತ್ತಮವಾಗಿದೆ, ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಬಿ ಬೆಟರ್ ಥ್ಯಾಂಕ್ಸ್. ಬಿ ಬೆಟರ್ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ.
ಅಯ್ಯಪ್ಪನ ಯಾತ್ರೆ ಮಾಡ್ತಾ ಇದ್ದೀನಿ, ನಂಗೆ ನೋವಿಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದೀನಿ.